ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಬಂದು ರಾಯಚೂರು ಜಿಲ್ಲೆಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವಂತಹ ಕರವಸೂಲಿಗಾರ ಹುದ್ದೆ ಮತ್ತು ಕಂಪ್ಯೂಟರ್ ಆಪ್ರೇಟರ್, ಕ್ಲರ್ಕ್ ಕಮ್ ಕಂಪ್ಯೂಟರ್ ಆಪ್ರೇಟರ್ ಅಂತೇಳಿ ಈ ಎರಡು ಹುದ್ದೆಗಳಿಗೆ ಅರ್ಜಿ ಹಾಕಲಾಗಿತ್ತು. ಅಂದರೆ ದಿನಾಂಕ 20/8/2026ರಿಂದ 3/9/2026ರವರೆಗೆ ಅರ್ಜಿ ಹಾಕಲು ಅವಕಾಶವಿದೆ. ಹಾಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ, ಕೆಲವು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ಡಾಟಾ ಕಮ್ ಕಂಪ್ಯೂಟರ್ ಆಪ್ರೇಟರ್ ಮತ್ತು ಕರ ವಸೂಲಿಗಾರ ಈ ಎರಡು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹಾಗಾಗಿ ಯಾರೆಲ್ಲ ಆಸಕ್ತದಾರ ವಿದ್ಯಾರ್ಥಿಗಳಿದ್ದೀರಿ ಅಂಥವರು ಆದಷ್ಟು ಬೇಗನೆ ತಮ್ಮ ಅರ್ಜಿಯನ್ನು ಹಾಕಿಕೊಳ್ಳಿ. ಅರ್ಜಿ ಹಾಕಲು ಬಯಸುವವರು ಜಿಲ್ಲಾ ಪಂಚಾಯತ್ ರಾಯಚೂರು ಎನ್ನುವ ವೆಬ್ಸೈಟನ್ನು ಸಂಪರ್ಕ ಮಾಡಿ. ಆ ವೆಬ್ಸೈಟಲ್ಲಿ ಪ್ರತಿಯೊಂದು ಮಾಹಿತಿ ಕೇಳುತ್ತೆ. ಅದರ ಮಾಹಿತಿ, ನಾನು ಸಂಪೂರ್ಣ ಮಾಹಿತಿ ನನ್ನ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ. ಅರ್ಜಿ ಯಾವ ರೀತಿ ಹೋಗಬೇಕು, ಯಾವ ರೀತಿ ಇಲ್ಲ, ಯಾವ ರೀತಿ ಜಿಲ್ಲಾ ಪಂಚಾಯತಿಗೆ ಲಾಗಿನ್ ಆಗಬೇಕು, ಲಾಗಿನ್ ಆದ ತಕ್ಷಣ ಅಲ್ಲಿ ಬರ್ತಕ್ಕಂಥದ್ದನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತು ಕೆಲವೊಂದು ಆಯ್ದ ಗ್ರಾಮ ಪಂಚಾಯತಿಗಳಲ್ಲಿ ಕೆಲವೊಂದು ಮೀಸಲಾತಿ ವರ್ಗಗಳನ್ನು ಕೊಟ್ಟಿರ್ತಾರೆ. ಅಂದರೆ 2A, ಫಸ್ಟ್ A, ಸೆಕೆಂಡ್ B, ಈ ಥರ ಕೆಲವೊಂದು ಆಯ್ದಂಥ ಮೀಸಲಾತಿಗಳನ್ನು ಕೊಟ್ಟಿರ್ತಾರೆ. ಆ ಮೀಸಲಾತಿಗೆ ಅರ್ಹರು ಮಾತ್ರ ಅರ್ಜಿ ಹಾಕಲು ಬರುತ್ತೆ, ಬೇರೆದವರು ಅರ್ಜಿ ಹಾಕಕ್ಕೆ ಬರಲ್ಲ. ಸಾಮಾನ್ಯ ಅಂತ ಕೊಟ್ಟಲ್ಲಿ ಎಲ್ಲರೂ ಹಾಕ್ಬೋದು. ಸಾಮಾನ್ಯ ಅಂತ ಕೊಟ್ಟು ಸಾಮಾನ್ಯ ಮಹಿಳೆ, ಇತರೆ ಪಕ್ಕದಲ್ಲಿ ಮಹಿಳೆ ಅಂತ ಕೊಟ್ಟಿರ್ತಾರೆ. ಬಟ್ ಸಾಮಾನ್ಯ ಇದ್ದು ಸಾಮಾನ್ಯ ಮಹಿಳೆ ಮಾತ್ರ ಹಾಕ್ಬೇಕು ಅಪ್ಲಿಕೇಶನ್, ಅಲ್ಲಿ ಪುರುಷ ಹಾಕಕ್ಕೆ ಬರಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು ರಾಯಚೂರು ಜಿಲ್ಲೆಯ ಕರವಸೂಲಿಗಾರ ಮತ್ತು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ. ಕೆಲವು ಆಯ್ದ, ಅದು ಮತ್ತೆ ಏನಂದರೆ ನಿಮ್ಮ ಗ್ರಾಮ ಪಂಚಾಯತಿಯ ಸೀಮಿತ ವ್ಯಾಪ್ತಿಯೊಳಗೆ ಇರಬೇಕು. ನೀವು ಆ ಗ್ರಾಮ ಪಂಚಾಯತಿ ಬಿಟ್ಟು ಬೇರೆ ಗ್ರಾಮ ಪಂಚಾಯತಿಗೆ ನಾವು ಅರ್ಜಿ ಹಾಕಲು ಬರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರು ತಮ್ಮ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಖಾಲಿ ಇರುವಂಥ ಹುದ್ದೆಗೆ ಮಾತ್ರ ಅವಕಾಶವಿರುತ್ತೆ. ಹಾಗಾಗಿ ರಾಯಚೂರು ಜಿಲ್ಲೆಯಾದ್ಯಂತ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆಗಳು ಮತ್ತು ಅದರ PDF ಫೈಲನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ನೀವು ವಿಡಿಯೋ ಕೊನೆಯಲ್ಲಿ ನೋಡಿ. ಹಾಗಾಗಿ ಇಲ್ಲಿವರೆಗೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಿದಂಥ ನನ್ನೆಲ್ಲ ವೀಕ್ಷಣೆದಾರರಿಗೆ ಧನ್ಯವಾದಗಳು. ಮತ್ತು ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.